ರೆಟ್ರೋ ಈ ಚಿತ್ರನ ಕಾರ್ತಿಕ್ ಸುಬ್ರಾಜ್ ಸರ್ ಅವರು ಡೈರೆಕ್ಷನ್ ಮಾಡಿ ನಮ್ಮ ಸೂರ್ಯ ಸರ್ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಚಿತ್ರ ನೋಡಿದಾಯಿತು. ಹೇಳ್ತೀನಿ ನನಗೇನು ಅನಿಸ್ತು ಅಂತ. ಇನ್ನು ಈ ಚಿತ್ರದ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ಹಾರಿ ಈ ಚಿತ್ರದ ಮುಖ್ಯ ಪಾತ್ರಧಾರಿ. ತಾನು ಬೆಳೀತಾ ಇರಬೇಕಾದ್ರೆ ತಾನು ಸುತ್ತಮುತ್ತ ಇರೋರ ಥರನೇ ಅವನು ಕೂಡ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿಯೇ ಬೆಳ್ಕೊಂಡು ಬರ್ತಾನೆ. ಬೆಳೆದಾದ್ಮೇಲೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತನ್ನ ಚೈಲ್ಡ್ಹುಡ್ ಲವ್ ಸ್ಟೋರಿ ಆತನಿಗೆ ಮತ್ತೆ ಸಿಗುತ್ತೆ. ಸಿಕ್ಕಾದ್ಮೇಲೆ ತಾನು ಈ ರೀತಿ ಇರೋದನ್ನೆಲ್ಲ ಬಿಟ್ಟು ಮುಂದೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಮದುವೆ ಆಗಿ ಈ ರೀತಿ ಇರೋದನ್ನೆಲ್ಲ ಬಿಟ್ಬಿಡಬೇಕು, ಮದುವೆಗೆ ಮುಂಚೆ ಅನ್ನೋ ಡಿಸಿಷನ್ನ ತಗೊಂಡು ಮದುವೆ ಅರೇಂಜ್ಮೆಂಟ್ನ ಮಾಡ್ಕೋತಾರೆ. ಅರೇಂಜ್ಮೆಂಟ್ ಮಾಡ್ಕೊಂಡ್ಮೇಲೆ ಎಲ್ಲ ಅಂದ್ಕೊಂಡಿದ್ದ ಥರನೇ ಆಯಿತಾ, ಈ ಕತೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಕೊನೆಗೆ ಯಾವ ಕತೆಗೆ ಇದು ಸೇರುತ್ತೆ, ಇದು ಈ ಚಿತ್ರದ ಕತೆ. ಇದರಲ್ಲಿ ಮೊದಲಿಗೆ ನನಗೆ ಇಷ್ಟ ಆಗಿದ್ದು ಅಂದರೆ ಅದು ಇದರ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಜೊತೆಗೆ ಯಾವ ರೀತಿ ಇದು ಪಾಸ್ ಆಗ್ತಾ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಟೈಮ್ ಆಗಿದೆ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿತ್ತು ಫಿಲಮ್ ಫಸ್ಟ್ ಹಾಫ್ನಲ್ಲಿ. ಅದರಲ್ಲೂ ಹೇಳಬೇಕು ಈ ಒಂದು ಇನ್ಸಿಡೆಂಟ್ ಬಗ್ಗೆ, ಈ ಒಂದು ಸೀನ್ ಬಗ್ಗೆ. ಫಸ್ಟ್ ಹಾಫ್ನಲ್ಲಿ ಬಂದಂತಹ ಆ ಕಲ್ಯಾಣ ಮಂಟಪ, ಮದುವೆ ಅರೇಂಜ್ಮೆಂಟಲ್ಲಿ ತಗೊಂಡಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ನಡೀತಕ್ಕಂಥ ಒಂದು ಶಾರ್ಟ್ ಫಸ್ಟ್ ನೋಡಬೇಕಾದ್ರೆ ಓಕೆ ತಗೊಂಡ್ರು ಅಂತ. ನಾನು ನೋಡ್ತಾ ಇನ್ನೂ ಕಟ್ಟೆ ಆಗಿಲ್ವಾ ಸೀನು, ಕಟ್ಟೆ ಆಗಿಲ್ವಾ ಅಂದರೆ ಎಷ್ಟು ಗುರು, ಒಂದು ಸಾಂಗು, ಒಂದು ಫೈಟು, ಒಂದು ಮೇಜರ್ ಇನ್ಸಿಡೆಂಟೇ ಮುಗ್ದೋಯ್ತು, ಅಲ್ಲಿವರೆಗೂ ಸಿಂಗಲ್ ಶಾಟ್. ತುಂಬ ಕಷ್ಟ ಈ ಥರ ತೆಗೆಯೋದು. ಹ್ಯಾಡ್ಸ್ ಆಫ್ ಓಲ್ಡ್ ಟೀಮ್ಗೆ ಅಂತ ಹೇಳಬೇಕು. ನಾನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ ಮೇ ಬಿ ಎಷ್ಟು ನಿಮಿಷ ಆಗಿರ್ಬೋದು ಅಂತ. ಯಾಕೆಂದರೆ ಫಸ್ಟು ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು ಗೆಸ್ತಿರಲಿಲ್ಲ ನನಗೆ. ಇದ್ದರೆ ಐ ಥಿಂಕ್ ಒಂದು ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ನನಗೆ ಗೊತ್ತಾಗಿದ್ದು 15 ಮಿನಿಟ್ಸ್ ಸಿಂಗಲ್ ಟೇಕ್ ಶಾಟ್ ಅಂತ. ನಿಜಾನ ಸುಳ್ಳು ಗೊತ್ತಿಲ್ಲ, ಬಟ್ ತುಂಬ ಲೆಂತ್ ಸಿಂಗಲ್ ಶಾಟ್ ಇದು. ನೀವು ನೋಡಿ ಅದನ್ನ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಫರ್ಟ್ ಹಾಕಿದ್ದಾರೆ ಅಂತ. ಅದಾದಮೇಲೆ ಇದ್ರ ನೆಕ್ಸ್ಟ್ ಪಾಸಿಟಿವ್ ಕಡೆ ಬರೋದಾದರೆ, ಅದು ಇದರ ಲಾಸ್ಟ್ 15 to 20 ಮಿನಿಟ್ಸ್ ಅಂತ ಅನ್ಕೋಬೋದು. ಯಾಕೆಂದರೆ ಆಲ್ಮೋಸ್ಟ್ ಸಿನಿಮಾ ಕೈಗೆ ಸಿಕ್ಕಿದ್ದೆ, ಇದ್ರ ಬಗ್ಗೆ ಹೇಳಬೇಕು, ಮುಂದೆ ಹೇಳ್ತೀನಿ. ಅಂದರೆ ಆಲ್ಮೋಸ್ಟ್ ಕೈ ಬಿಟ್ಟೋಗಿತ್ತು ಅನ್ನೋ ಟೈಮಲ್ಲಿ ಬಂದಿದ್ದು ಕ್ಲೈಮ್ಯಾಕ್ಸ್ 15 to 20 ಮಿನಿಟ್ಸ್ ಅಂತ ಅನ್ಬೋದು. ಅದು ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು, ಒಂದೊಳ್ಳೆ ಫೀಲ್ ಕೊಡ್ತು. ಕಾಮಿಡಿಯಾಗಿ, ಎಮೋಷ್ನಲ್ ಆಗಿ ಒಳ್ಳೆ ರೀತಿಲಿ ಎಂಡ್ ಆಯಿತು. ಇನ್ನು ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಬರೋದಾದರೆ ಓಕೆ ಡೀಸೆಂಟಾಗಿತ್ತು. ಆದರೆ ಕೆಲವೊಂದು ಕಡೆ ಇನ್ನೊಂದು ಚೂರು ಚೆನ್ನಾಗಿದ್ದಿದ್ರೆ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಚೆನ್ನಾಗಿ ಆಗ್ತಾಯಿತ್ತು ಅನಿಸುತ್ತೆ. ನನ್ನ ಒಂದು ಒಪಿನಿಯನ್ ತೊಗೊಂಡ್ರೆ, ಜಸ್ಟ್ ನನ್ನ ಒಪಿನಿಯನ್ ತೊಗೊಂಡ್ರೆ, ದ ಒನ್ ಅಂತ ಒಂದು ಟೀಸರ್ ಬಿಟ್ಟಿದ್ರಲ್ಲ, ಬರ್ತಾರೆ ಟೀಸರ್, ಅಲ್ಲಿ ಬಂದಂತಹ ಲಾಸ್ಟ್ BGMನ ಸ್ವಲ್ಪ ಬ್ಲೆಂಡ್ ಮಾಡಿ ಇನ್ನೂ ಸ್ವಲ್ಪ ವೇರಿಯೇಷನಲ್ಲಿ ಬೇರೆ ಬೇರೆ ಕಡೆ ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೊಂದು ಓಕೆ ಚೆನ್ನಾಗಿತ್ತು. ಇನ್ನು ಇದರ ನೆಗೆಟಿವ್ ಕಡೆ ಬರೋದಾದ್ರೆ, ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ಮಿಸ್ ಆಯಿತು ಅಂತ ಹೇಳ್ಬೋದು. ಸೆಕೆಂಡ್ ಹಾಫಲ್ಲಿ ಬಂದಂತಹ ಕೆಲವೊಂದು ಸೀನ್ಗಳು ಯಾವ ಕನೆಕ್ಟ್ ಆಗಿಲ್ಲ. ಜೊತೆಗೆ ಆ ಒಂದು ಲವ್ ಸ್ಟೋರಿ ಫಸ್ಟ್ ಹಾಫಲ್ಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆದರೂ ಕೂಡ ಸೆಕೆಂಡ್ ಹಾಫ್ನಲ್ಲಿ ಓಕೆ ಜಾಸ್ತಿ ಆಯಿತಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆಲ್ಮೋಸ್ಟ್ ಮೂವಿ ಕೈ ಬಿಟ್ಟೋಗಿ ನಮ್ಮ ಕೈಗೆ ಸಿಕ್ಕಿದ್ದೆ ನನಗೆ ಕನೆಕ್ಟ್ ಆಗಿದ್ದೇ ಕ್ಲೈಮ್ಯಾಕ್ಸ್ನಲ್ಲಿ. ಅಲ್ಲಿವರೆಗೂ ಓಕೆ ಫಿಲಮ್ ನಡೀತಾ ಇತ್ತು, ಒಂದು ಕ್ಯೂರಿಯಾಸಿಟಿ ಅನ್ನೋದು ಅಷ್ಟೊಂದು ಬಿಲ್ಡ್ ಆಗ್ತಾ ಇರಲಿಲ್ಲ. ಜೊತೆಗೆ ಅಲ್ಲೊಂದು ಒಂದು ಸುಂದರ ಪ್ರಪಂಚನೇ ಕಟ್ಕೊಟ್ಟಿದ್ರು, ಕಲ್ಟ್ ಅಂತ, ಅದರದ್ದೇ ಆದಂಥ ಒಂದು ಸಿಸ್ಟಮು ಇದೆಲ್ಲ ಇದ್ದರೂ ಕೂಡ ಓಕೆ ಅಷ್ಟೊಂದು ಕನೆಕ್ಟ್ ಆಗ್ತಾ ಇರಲಿಲ್ಲ. ಇದೆಲ್ಲ ಓಲ್ಡ್ ಕನೆಕ್ಟ್ ಆಗಿದ್ದೆ ಕ್ಲೈಮ್ಯಾಕ್ಸ್ ಒಂದು 20 ಮಿನಿಟ್ಸ್ ಇರೋ ಟೈಮಲ್ಲಿ. ಅಲ್ಲಿವರೆಗೂ ಸ್ವಲ್ಪ ಮಿಸ್ ಆಯಿತು ಅಂತಲೇ ಅನ್ಬೋದು. ನೀವು ಇದಕ್ಕೆ ಮುಂಚೆ ಏನಾದರೂ ಫಿಲಮ್ ನೋಡಿದರೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ, ಬಾಯ್.